ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದುಬೈನಲ್ಲಿ ನಡೆದ 2025ರ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನ ಸೋಲಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ. 41 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಉಭಯ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ವು. ಟೀಂ ಇಂಡಿಯಾ ಈ ಟೂರ್ನಿಯಲ್ಲಿ ಪಾಕಿಸ್ತಾನದ ಮೇಲೆ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿತ್ತು. ಈ ಭರ್ಜರಿ ಗೆಲುವಿನೊಂದಿಗೆ ಭಾರತ 9ನೇ ಬಾರಿಗೆ ಏಷ್ಯಾ ಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದು ದಾಖಲೆ ಬರೆದಿದೆ. ಇನ್ನು ಮ್ಯಾಚ್ ಸೋತ್ರೂ ಕೂಡ ಟ್ರೋಫಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡೋಣ ಅಂತ ಸ್ಟೈಲ್ ಆಗಿ ಪೋಡಿಯಂ ಏರಿದಂತ ಪಿಸಿಬಿ ಅಂಡ್ ಎಸಿಸಿ ಅಧ್ಯಕ್ಷ ಆಗಿರುವಂತ ಮೊಯ್ಸಿನ್ ನಖ್ವಿಗೆ ಮುಖಭಂಗವಾಗಿದೆ. ಮೊಯ್ಸಿನ್ ನಖ್ವಿ ವೇದಿಕೆಯ ಮೇಲೆ ಟ್ರೋಫಿ ಹಿಡಿದು ಭಾರತದ ಆಟಗಾರರಿಗಾಗಿ ಕಾಯ್ತಾ ಇದ್ರು. ಆದ್ರೆ ಪಾಕಿಸ್ತಾನದ ವ್ಯಕ್ತಿಯಿಂದ ಟ್ರೋಫಿಯನ್ನ ಪಡೆಯಲ್ಲ ಅಂತ ಪಟ್ಟು ಹಿಡಿದಿದ್ದ ಭಾರತೀಯ ಆಟಗಾರರು ಮೈದಾನದಲ್ಲಿ ಆರಾಮವಾಗಿ ಕುಳಿತು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ರು. ನಖ್ವಿ ವೇದಿಕೆಯ ಮೇಲೆ ಕಾದ್ರೂ ಕೂಡ ಭಾರತದ ಯಾವೊಬ್ಬ ಆಟಗಾರ ಕೂಡ ವೇದಿಕೆಯತ್ತ ತಲೆ ಹಾಕಲಿಲ್ಲ. ಹೀಗಾಗಿ ಕಾದು ಕಾದು ಶೇಪ್ ಔಟ್ ಆದಂತ ನಖ್ವಿ ಟ್ರೋಫಿಯನ್ನ ಎತ್ಕೊಂಡು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಸೂರ್ಯಕುಮಾರ್ ಯಾದವ್ ಟ್ರೋಫಿ ಗೆಲುವಿನ ಬಳಿಕ ಮಹತ್ವದ ಘೋಷಣೆ ಮಾಡಿದ್ದಾರೆ. ಟೂರ್ನಿಯ ಸಂಪೂರ್ಣ ಸಂಭಾವನೆಯನ್ನ ಭಾರತೀಯ ಸೇನೆಗೆ ಹಾಗೆ ಪೆಹಲ್ಗಾಮ್ ದಾಳಿಯ ಸಂತ್ರಸ್ತ ಕುಟುಂಬಗಳಿಗೆ ದೇಣಿಗೆ ನೀಡುವುದಾಗಿ ತಿಳಿಸಿದ್ದಾರೆ. ಟೂರ್ನಿಯಲ್ಲಿ ಒಟ್ಟಾರೆ ಬಂದಿರುವಂತ 28 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದು ಅಭಿಮಾನಿಗಳ ಮೆಚ್ಚುಗೆಗೆ ಕಾರಣವಾಗಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ತಂಡ ಸೋಲ್ತಾ ಇದ್ದಂತೆ ಅಲ್ಲಿನ ಆಟಗಾರರ ವಿರುದ್ಧ ಮಾಜಿ ಕ್ರಿಕೆಟಿಗರು ಸಿಟ್ಟಾಗಿದ್ದಾರೆ. ಬೌಲರ್ ಹ್ಯಾರಿಸ್ ರೌಫ್ ರನ್ ಮಿಷಿನ್ ಅಂತ ಮಾಜಿ ನಾಯಕ ವಾಸಿಂ ಅಕ್ರಮ್ ಟೀಕೆ ಮಾಡಿದ್ದಾರೆ. ಪಾಕ್ ಸೋಲಿಗೆ ಕಾರಣನೇ ರೌಫ್. ಯಾಕಂದ್ರೆ 3.4 ಓವರ್ಗಳನ್ನ ಬೋಲ್ ಮಾಡಿರುವಂತ ರೌಫ್ 50 ರನ್ಗಳನ್ನ ನೀಡಿರೋದೇ ಇವರ ಸಿಟ್ಟಿಗೆ ಕಾರಣವಾಗಿದೆ. ಅದು ಅಲ್ಲದೆ 15ನೇ ಓವರ್ನಲ್ಲಿ ರೌಫ್ ನೀಡಿದಂತ ರನ್ಗಳು ದುಬಾರಿಯಾಗಿದ್ವು. ಇನ್ನು 18ನೇ ಓವರ್ನಲ್ಲಿ 13 ರನ್ಗಳನ್ನ ಬಿಟ್ಟುಕೊಟ್ರು. ಅದು ಅಲ್ಲದೆ 20ನೇ ಓವರ್ನಲ್ಲಿ 4 ಎಸೆತಗಳಲ್ಲಿ 10 ರನ್ಗಳನ್ನ ನೀಡಿದ್ರು. ಈ ಕಳಪೆ ಪ್ರದರ್ಶನದಿಂದಲೇ ಪಾಕ್ ತಂಡ ಸೋಲನುಭವಿಸಿದೆ ಅಂತ ವಾಸಿಂ ಅಕ್ರಮ್ ವ್ಯಂಗ್ಯ ಮಾಡಿದ್ದಾರೆ. ಟೀಂ ಇಂಡಿಯಾ ವಿರುದ್ಧ ಮ್ಯಾಚ್ ಸೋತ ಬಳಿಕ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದೆ. ಏಷ್ಯಾ ಕಪ್ ಫೈನಲ್ ಪಂದ್ಯದ ಶುಲ್ಕವನ್ನ ಮೇ 7ರ ದಾಳಿಯಲ್ಲಿ ಹುತಾತ್ಮರಾಗಿರುವಂತ ಮುಗ್ಧ ಜನರಿಗೆ ಅರ್ಪಣೆ ಮಾಡ್ತೇವೆ. ಇದರಲ್ಲಿ ಮಕ್ಕಳು ಸೇರಿದಂತೆ ಅನೇಕ ನಾಗರಿಕರು ಸಾವನ್ನಪ್ಪಿದ್ದಾರೆ. ನಮ್ಮ ಸಂತಾಪ ಮತ್ತು ಪ್ರಾರ್ಥನೆಗಳು ಅವರ ಕುಟುಂಬಗಳೊಂದಿಗೆ ಇವೆ ಎಂದಿದ್ದಾರೆ. ಈ ಪೋಸ್ಟ್ನೊಂದಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಯೋತ್ಪಾದಕರನ್ನ ಬೆಂಬಲಿಸಿದ್ಯಾ ಅನ್ನೋದನ್ನ ಸಾಬೀತುಪಡಿಸಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಫೈನಲ್ ಗೆದ್ದ ಬಳಿಕ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಆಟಗಾರರು ಹಾಗೆ ಸಹಾಯಕ ಸಿಬ್ಬಂದಿಗಳ ಅದ್ಭುತ ಕೊಡುಗೆಗೆ ಗೌರವವಾಗಿ 21 ಕೋಟಿ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ. ತಂಡದ ಮನೋಬಲವನ್ನ ಹೆಚ್ಚಿಸೋದರ ಜೊತೆಗೆ ಯುವ ಆಟಗಾರರಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಶ್ರೇಷ್ಠ ಪ್ರದರ್ಶನ ನೀಡೋಕೆ ಈ ನಿರ್ಧಾರ ಮಾಡಿದೆ. ಫೈನಲ್ ಪಂದ್ಯಕ್ಕೂ ಮುನ್ನ ಇಂಟ್ರೆಸ್ಟಿಂಗ್ ಘಟನೆಯೊಂದು ನಡೆದಿದೆ. ಯಾವುದೇ ಟೂರ್ನಿ ಅಥವಾ ಸರಣಿ ನಡೆಯುವಾಗಲೂ ಕೂಡ ಟ್ರೋಫಿಯ ಜೊತೆ ನಾಯಕರ ಫೋಟೋಶೂಟ್ ಅನ್ನ ನಡೆಸೋದು ಕಾಮನ್. ಅದರಲ್ಲೂ ಫೈನಲ್ಗೂ ಮುನ್ನ ಉಭಯ ತಂಡಗಳ ಆಟಗಾರರು ಟ್ರೋಫಿಯ ಎರಡೂ ಕಡೆಗಳಲ್ಲಿ ನಿಂತು ಫೋಟೋಗಳನ್ನ ತೆಗೆಸಿಕೊಳ್ಳುವಂತ ಸಂಪ್ರದಾಯ ಇದೆ. ಆದ್ರೆ ಈ ಸಲ ಏಷ್ಯಾ ಕಪ್ ಫೈನಲ್ಗೂ ಮುನ್ನ ಟ್ರೋಫಿಯ ಫೋಟೋಶೂಟ್ ನಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಭಾಗಿಯಾಗಲಿಲ್ಲ. ಪಾಕಿಸ್ತಾನ ನಾಯಕ ಸಲ್ಮಾನ್ ಅಲಿ ಅಘಾ ಏಕಾಂಗಿಯಾಗಿ ಟ್ರೋಫಿ ಜೊತೆ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಭಾರತದ ವಿರುದ್ಧ 3 ಪಂದ್ಯಗಳನ್ನ ಸೋತಿರುವಂತಹ ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಅಘಾ ಪ್ರಶಸ್ತಿ ಪ್ರದಾನದ ವೇಳೆಗೆ ಸಿಡಿ ಅಂದಿದ್ದಾನೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಪ್ರತಿನಿಧಿಯಾಗಿರುವಂತ ಅಮೀನುಲ್ ಇಸ್ಲಾಂ ಅವರಿಂದ ರನ್ನರ್ ಅಪ್ ಚೆಕ್ ಪಡೆದ ಸಲ್ಮಾನ್ ಸೋಲಿನ ಹತಾಶೆಯಿಂದ ಅದನ್ನ ಅಲ್ಲೇ ಎಸೆದಿದ್ದಾನೆ. ಪ್ರಶಸ್ತಿ ಪಡೆಯೋಕೆ ಹೋಗಿದ್ದೇಕೆ, ಕೊನೆಗೆ ಅದನ್ನ ಅಲ್ಲೇ ಎಸೆದು ಬಿಲ್ಡಪ್ ಕೊಟ್ಟಿದ್ದೇಕೆ ಅಂತ ಅಭಿಮಾನಿಗಳು ಟ್ರೋಲ್ ಮಾಡ್ತಿದ್ದಾರೆ. ಪಾಕಿಸ್ತಾನ ನಾಯಕನ ನಡೆಯನ್ನ ಪ್ರೇಕ್ಷಕರು ಅಪಹಾಸ್ಯ ಮಾಡ್ತಾ ಇರುವಂತ ಶಬ್ದದ ವಿಡಿಯೋಗಳು ಕೂಡ ವೈರಲ್ ಆಗಿವೆ. ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ಪತ್ರಕರ್ತರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪಾಕಿಸ್ತಾನ ಪತ್ರಕರ್ತರು, ನೀವು ಚಾಂಪಿಯನ್ ಆಗಿದ್ದೀರಿ, ನಿಮ್ಮ ತಂಡ ಉತ್ತಮವಾಗಿ ಪ್ರದರ್ಶನ ನೀಡಿದೆ. ಪ್ರಶ್ನೆ ಏನಂದ್ರೆ, ಇಡೀ ಟೂರ್ನಿಯಲ್ಲಿ ನಿಮ್ಮ ವರ್ತನೆ ಭಿನ್ನವಾಗಿತ್ತು. ನೀವು ಪಾಕಿಸ್ತಾನ ತಂಡದೊಂದಿಗೆ ಹ್ಯಾಂಡ್ ಶೇಕ್ ಮಾಡಿಲ್ಲ, ಟ್ರೋಫಿಯ ಜೊತೆ ಫೋಟೋಶೂಟ್ ಮಾಡಿಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ರಾಜಕೀಯ ವಿಚಾರಗಳನ್ನು ಹೇಳಿದ್ದೀರಿ. ಕ್ರಿಕೆಟ್ಗೆ ರಾಜಕೀಯವನ್ನ ತಂದ ಮೊದಲ ನಾಯಕ ನೀವು ಅಂತ ಭಾವಿಸೋದಿಲ್ವೇ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಮೊದಲಿಗೆ ಮುಗುಳ್ನಕ್ಕಂತ ಸೂರ್ಯ, ನೀವು ಕೋಪಗೊಳ್ತಾ ಇದ್ದೀರಿ ಅಂತ ಪಾಕಿಸ್ತಾನ ಪತ್ರಕರ್ತನ ಕಾಲೆಳೆದಿದ್ದಾರೆ. ಆ ಬಳಿಕ ನಗುತ್ತಲೇ, ನಿಮ್ಮ ಪ್ರಶ್ನೆಗಳೇ ಅರ್ಥವಾಗಿಲ್ಲ, ಒಂದೇ ಸಲ 4 ಪ್ರಶ್ನೆಗಳನ್ನ ಕೇಳಿದಿರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಭಾರತದ ಎದುರು ಮ್ಯಾಚ್ ಗೆಲ್ಲೋಕೆ ಆಗದೆ ಇದ್ರೂ ಕೂಡ ಪಾಕಿಸ್ತಾನ ಮಾತ್ರ ತನ್ನ ನೌಟಂಕಿ ಆಟಗಳನ್ನ ಮಾತ್ರ ಬಿಟ್ಟಿಲ್ಲ. ಭಾರತದ ವೇಗದ ಬೌಲರ್ ಆಗಿರುವಂತ ಹರ್ಷದೀಪ್ ಸಿಂಗ್ ವಿರುದ್ಧ ಐಸಿಸಿಗೆ ದೂರು ದಾಖಲು ಮಾಡಿದೆ.
ಸೂಪರ್ 4 ಪಂದ್ಯದ ವೇಳೆ ಹರ್ಷದೀಪ್ ಅಶ್ಲೀಲ ಸಲಹೆಗಳನ್ನ ಮಾಡಿದ್ದಾರೆ ಅಂತ ಪಿಸಿಬಿ ಆರೋಪಿಸಿದೆ. ಆಕ್ಚುಲಿ ಹ್ಯಾರಿಸ್ ರೌಫ್ ನಾವು ಭಾರತದ 6 ಫೈಟರ್ ಜೆಟ್ಗಳನ್ನ ಬೀಳಿಸಿದ್ದೇವೆ ಅಂತ ಸಲಹೆ ಮೂಲಕ ಬಿಲ್ಡಪ್ ಕೊಟ್ಟಿದ್ದ. ಅದೇ ಮಾದರಿಯಲ್ಲಿ ಹರ್ಷದೀಪ್ ಕೂಡ ಕೌಂಟರ್ ಕೊಟ್ಟಿದ್ರು. ಪ್ಲೇನ್ ಕ್ರಾಶ್ ಅಲ್ಲ, ಅದು ನಿಮ್ಮ ಬುಡಕ್ಕೆ ಬಿದ್ದಿದೆ ಅಂತ ಟಾಂಟ್ ಕೊಟ್ಟಿದ್ರು. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿ ಪಾಕಿಸ್ತಾನದ ಶೇಪೌಟ್ ಆಗಿತ್ತು. ಇದೇ ಕಾರಣಕ್ಕೆ ತೇಪೆ ಹಚ್ಚೋಕೆ ಐಸಿಸಿಗೆ ದೂರನ್ನ ದಾಖಲು ಮಾಡಿದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.